ಬಿಎಸ್ಎಫ್ ಎನ್ಎಸ್ಜಿಯಲ್ಲಿ ಸೇರಿದಂತೆ ಎಸ್ಪಿಜಿಯಲ್ಲಿ ಪ್ರಧಾನಮಂತ್ರಿಗಳ ಅಂಗರಕ್ಷಕರಾಗಿ ಕಾರ್ಯನಿರ್ವಹಿಸಿ ಸ್ವಯಂ ನಿವೃತ್ತಿ ಹೊಂದಿ ಗ್ರಾಮಕ್ಕೆ ಆಗಮಿಸಿದ ಯೋಧನಿಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಆತ್ಮೀಯವಾಗಿ ಸನ್ಮಾನ ಮಾಡಿದರು. ಜಗಳೂರು ತಾಲೂಕಿನ ಮೆದಿಕೆರೆಹಳ್ಳಿಯ ಗ್ರಾಮದ ವಿಜಯ್ ಕುಮಾರ್ 20 ವರ್ಷಗಳ ಕಾಲ ವಿವಿಧ ರಾಜ್ಯಗಳಲ್ಲಿ ಬಿಎಸ್ಎಫ್ ಎನ್ಎಸ್ಜಿಯಲ್ಲಿ ಯೋಧರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ದೇಶದ ಅತ್ಯುನ್ನತ ಹುದ್ದೆಯಾದ ಎಸ್ಪಿಜಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಅಂಗರಕ್ಷಕರಾಗಿ ಕಾರ್ಯನಿರ್ವಹಿಸಿದರು. ಇದೇ ಮಾರ್ಚ್ 21ರಂದು ಸ್ವಯಂ ನಿವೃತ್ತಿ ಹೊಂದಿ ಇಂದು ಗ್ರಾಮಕ್ಕೆ ಆಗಮಿಸಿದ್ದರು. ಗ್ರಾಮಕ್ಕೆ ಕೀರ್ತಿ ತಂದ ಹೆಮ್ಮೆಯ ಯೋಧನಿಗೆ ಗ್ರಾಮಸ್ಥರು ಗ್ರಾಮದ ತುಂಬ ಮೆರವಣಿಗೆ ಮಾಡಿ ನಂತರ ಸರ್ಕಾರಿ ಪ್ರೌಢಶಾಲಾ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಸನ್ಮಾನ ಮಾಡಿ ಗೌರವಿಸಿದರು. ಈ ವೇಳೆ ನಿವೃತ್ತ ಇತಿಹಾಸ ಉಪನ್ಯಾಸಕ ಸುಭಾಷ್ ಚಂದ್ರ, ಜೆಡಿಎಸ್ ಮುಖಂಡ ಕಲ್ಲೆ ರುದ್ರೇಶ್, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗೋವಿಂದೇಗೌಡ, ಪತ್ನಿ ದಿವ್ಯಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮೆದಿಕೆರೆಹಳ್ಳಿ ಎಂಬ ಗ್ರಾಮದವನು. ನಾನು ಗಡಿ ಭದ್ರತಾ ಪಡೆಯಲ್ಲಿ 2003 ಅಕ್ಟೋಬರ್ ಬ್ಯಾಚಲ್ಲಿ ಚಿತ್ರದುರ್ಗ ಒಣಕೆ ಓಬವ್ವ ಕ್ರೀಡಾಂಗಣದಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ಅದಕ್ಕಿಂತ ಮುಂಚೆ ಸುಮಾರು 3-4 ಸರಿ ಆರ್ಮಿ, CRP ಮತ್ತಲಬ್ ಏನು ಸೆಂಟ್ರಲ್ ಫೋರ್ಸಸ್ ಇದ್ದಾವೆ ಅವಕ್ಕೆಲ್ಲಕ್ಕೂ ಅಂದರೆ 10th ಮುಗಿದ ತಕ್ಷಣಕ್ಕೆ ನಾನು ಕೋಚಿಗೆ ಜಾಯ್ನಿಂಗ್ ಆಗಬೇಕು ಅಂದರೆ ಮಿಲ್ಟ್ರಿಗೆ ಸೇರಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದೆ. ನಾನು ಆ ಥರ ಸುಮಾರು ಪ್ರಯತ್ನ ಪಟ್ಟೆ. ಲಾಸ್ಟಿಗೆ ಒಂದು ದಿನ ಚಿತ್ರದುರ್ಗದಲ್ಲಿ ಸೆಲೆಕ್ಟ್ ಆಗಿದ್ದೆ. ಅದಾದಮೇಲೆ 2004ರಲ್ಲಿ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು. ಜಮ್ಮು ಕಾಶ್ಮೀರಕ್ಕೆ ನಾನು ಟ್ರೈನಿಂಗಲ್ಲಿ ಉಧಂಪುರ ಜಿಲ್ಲೆಯಲ್ಲಿ ಟ್ರೈನಿಂಗ್ ಮಾಡಿ BSFಲ್ಲಿ ಒಂದು 13 ವರ್ಷ ಕೆಲಸ ಮಾಡಿ ಅಲ್ಲಿಂದ NSGಗೆ ಹೋದೆ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂದರೆ Z+ ಸೆಕ್ಯೂರಿಟಿ ಅಂತ ಏನು ಕರಿತೀವಿ ಅದಕ್ಕೆ ಹೋದೆ. ಅದಾದ ನಂತರ ನೆಕ್ಸ್ಟ್ ವಾಪಸ್ ಡಿಪಾರ್ಟ್ಮೆಂಟ್ಗೆ 1 ವರ್ಷಗಳ ಕಾಲ ವಾಪಸ್ ಬಂದೆ. ಏನೋ ಫಿಸಿಕಲಿ ಪ್ರಾಬ್ಲಮ್ ಆಗಿ 1 ವರ್ಷಗಳ ಕಾಲ ವಾಪಸ್ ಬಂದೆ. ಅದ ನಂತರ SPGಗೆ ಸೆಲೆಕ್ಟ್ ಆದೆ. SPG ಮತ್ಲಬ್ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂದರೆ ಪ್ರೈಮ್ ಮಿನಿಸ್ಟ್ರಿ ಸೆಕ್ಯೂರಿಟಿಗೆ ಏನು ಕೊಡ್ತಾರೋ ಆ ಡಿಪಾರ್ಟ್ಮೆಂಟ್ ಅದು. SPG ಅಂದರೆ VVIP ಸೆಕ್ಯೂರಿಟಿ ಡಿಪಾರ್ಟ್ಮೆಂಟು. ಆ ಇದರಲ್ಲಿ ಸೆಲೆಕ್ಟ್ ಆಗಿ ಹೋದೆ. ಅಲ್ಲಿ ಸುಮಾರು ಟರ್ನ್ ಏನು SPG ಟರ್ನ್ ಓವರ್ ಇತ್ತು 6 ವರ್ಷ ಏನು ಟರ್ನ್ ಓವರ್ ಇತ್ತು ಆ ಟರ್ನ್ ಓವರ್ ಪೂರ ಮುಗಿಸ್ಬಿಟ್ಟು ವಾಪಸ್ ಮರಳಿ ಮತ್ತೆ ನಾನು BSFಗೆ ಹೊರಟೋದೆ. BSFಗೆ ಹೊರಟೋಗಿ ಒಂದು 2-3 ತಿಂಗಳಿದ್ದೆ. ನೆಕ್ಸ್ಟ್ ವಾಪಸ್ G20 ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಆಯೋಜನೆ ನಡೀತು. G20 ಅನ್ನೋ ಭಾರತದಲ್ಲಿ ಆಯೋಜನೆ ಮਤਲਬ ಭಾಳ ದೊಡ್ಡ ಆಯೋಜನೆ ನಡೀತು G20 ಇದು ಡೆಲ್ಲಿಯಲ್ಲಿ. ಆ ಡೆಲ್ಲಿಯಲ್ಲಿ VIP ಸೆಕ್ಯೂರಿಟಿ ಅಂದರೆ 20 ದೇಶದ ಏನು ಪ್ರಧಾನಮಂತ್ರಿಗಳ ಏನು ಪ್ರೊಟೆಕ್ಷನ್ ಡ್ಯೂಟಿ ಇತ್ತು. ಹಂಗಾಗಿ SPG X ಇರೋರನ್ನ NSG X ಇರೋರನ್ನ ಮತ್ತೆ ನಮ್ಮನ್ನೆಲ್ಲರೂ ಒಂದು ಹೊಂದಾಣಿಕೆ ಮಾಡಿ ಅವ್ರನ್ನೆಲ್ಲ ಒಂದು ಅಲಗ್ ಟ್ರೈನಿಂಗ್ ಕೊಟ್ಟು ನಮಗೆ ಮತ್ತೆ ವಿದೇಶಿ ಪ್ರಧಾನಿಗಳ ಜೊತೆಗೇನು ಪ್ರೊಟೆಕ್ಷನ್ ಕೊಡೋವಂಥ ಒಂದು ಕಾರ್ಯದಲ್ಲಿ ನಾನು ಸೆಲೆಕ್ಟ್ ಆಗಿ ಅದರಲ್ಲೂ ನಾನು ಸೇವೆ ಸಲ್ಲಿಸಿದೆ. ಹಂಗಾಗಿ ಈ ಊರಿನ ವಿಚಾರದಲ್ಲಿ ಈ ಊರಿಗೆ ಒಂದು ಹೆಮ್ಮೆ ತಂದು ಕೊಟ್ಟಿದ್ದೀನಿ. ನನ್ನ ಜಿಲ್ಲೆಗೆ, ನನ್ನ ಜಗಳೂರು ತಾಲೂಕಿಗೆ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ಮೊದಲು ಬೆಳೆಯೋ ಕಾರಣ ಈ ಊರಿನ ಜನತೆ. ಈಗ ನಾನು VRS ತೊಗೊಂಡು ವಾಪಸ್ ನಾನು ಊರಿಗೆ ಮರಳಿ ಬಂದೆ. ಊರಿನ ಸ್ವಾಗತ ಅದನ್ನೆಲ್ಲ ನೋಡಿ ನನಗೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಮਤਲಬ್ ನಾವು ಪೋಜಿಗೆ ಎಷ್ಟೊಂದು ಇದನ್ನು ಕೊಡ್ತಾರೆ ಅಂದರೆ ಬೆಲೆ ಕೊಡ್ತಾಯಿದ್ರೆ ಬೆಲೆ ಅಂತ ಕೊಡಲೇಬೇಕು. ಯಾಕಂದರೆ ಹಿಂದೂಸ್ತಾನದ ಪೋಜಿನ ಅಂದರೆ ಸೈನಿಕರದ್ದು ಅಷ್ಟೊಂದು ಬೆಲೆ ಇದೆ. ಅದಲ್ಲದೆ ನಮ್ಮೂರಿನವರು ಭಾಳ ನನಗೆ ಸ್ವಾಗತನ ಊರಿಗೆ ಅಂದರೆ ಅಪ್ಟು ಬಿಳ್ಚೋಡು ಗಡಿ ಭಾಗದಿಂದ ಅಲ್ಲಿಂದನೇ ನಾನು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಬಂದು ಭಾಳ ಖುಷಿ ಆಯಿತು. ಇದಕ್ಕೆ ನಾನು ಚಿರಋಣಿಯಾಗಿ ಇರ್ತೀನಿ. ಊರಿನ ಜನತೆಗೆ, ನಮ್ಮ ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ, ಕರ್ನಾಟಕಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ 2 ಮಾತು ಮುಗಿಸ್ತೀನಿ.